2 ಎಸೆತ 10 ಓಟ ಪಂದ್ಯದ ಹಿಡಿತ ಇನ್ನೂ ಕೂಡ ಇದೆ. 2ಕ್ಕೆ 10 ಬಲವಾದ ಹೊಡೆತ. ಇದು 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 ಬೌಂಡ್ರಿ. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಕಪ್ತಾನ, ಶ್ರೇಷ್ಠ ಮಟ್ಟದ ಅನುಭವಿ ಆಟಗಾರ ಲಕ್ಕಿ ಕ್ಯಾಪ್ಟನ್ ರಿಯಾಜ್. ಎಸೆತಗಾರಿಕೆ ಭಾಗದಲ್ಲಿ ಕಪ್ತಾನ ರಿಯಾಜ್ ರವರ ಕೈಯಲ್ಲಿ ಚೆಂಡು ಎದುರಿಸುವಂತಹ ದಾಂಡುಗಾರ ಕರ್ಣ. ಶ್ರೇಷ್ಠ ಮಟ್ಟದ ಎಸೆತ, ಬಲವಾದ ಮನವಿ ಇಲ್ಲಿ ಇತ್ತು, ಚುಕಿ ಆಗ್ತಾ ಇದೆ. 11 ಎಸೆತ 24 ಓಟ. ಬಹಳಷ್ಟು ರೋಚಕವಾಗಿದೆ ಪಂದ್ಯ. ಖಾತೆಯತ್ತ 33. 11ರ ಮುಂದೆ 24 ಬೇಕಾಗಿದೆ. ಶ್ರೇಷ್ಠ ಮಟ್ಟದ ಮತ್ತೆ ಎಸೆತಗಾರಿಕೆ ಕಾಣ ಸಿಗ್ತಾ ಇದೆ. ಎಲ್ಲಾ ರೀತಿಯ ದಾಂಡುಗಾರರ ವೈಫಲ್ಯ ಕಾಣ ಸಿಗ್ತಾ ಇದೆ. ಅದೇ ರೀತಿ ದಯವಿಟ್ಟು ಆ ಒಂದು ಸಿಕ್ಸರ್ ವಿಭಾಗದ ಹಿಂದಿನ ವಿಭಾಗದಲ್ಲಿರುವಂತಹ ಆ ಒಂದು ಸ್ವಿಫ್ಟ್ ಕಾರನ್ನು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಸತತ ಎಸೆತಗಳು ಅದೇ ರಾಗ ಅದೇ ತಾಳದತ್ತ ಕಾಣ ಸಿಗ್ತಾ ಇದೆ. Nine balls, 24 needed. ಬಲವಾದ ಹೊಡೆತ, ದಂಡನ್ನ ಬಿಚ್ಚಿ ಹೊಡೆದ್ರು. ಇದು ಸಿಕ್ಸರ್. ಬಹುಶಃ ಪಂದ್ಯದ ಹಿಡಿತ ಸಾಧಿಸ್ತಾ ಇದೆ ಯಂಗ್ ಫ್ರೆಂಡ್ಸ್. ಬಹಳಷ್ಟು ಅತ್ಯುತ್ತಮವಾದ ದಂಡು. ತೀರ್ಪುಗಾರರೇ 1 ನಿಮಿಷ. ದಯವಿಟ್ಟು ಆ ಒಂದು ಸ್ವಿಫ್ಟ್ ಕಾರನ್ನು ಅಲ್ಲಿಂದ ತೆರವುಗೊಳಿಸಿ. ತೀರ್ಪುಗಾರರೇ 1 ನಿಮಿಷ. ಎಂಟು ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. 18 ಓಟ ಗಳಿಸಬೇಕಾಗಿದೆ. 8ಕ್ಕೆ 18 ಯಾರಿಗೆ ಉಂಟು ಈ ಪಂದ್ಯದ ವಿಜಯಿಯ ಗಂಟು. ಬಹುಶಃ ರೋಚಕ ರೋಮಾಂಚಕಾರಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ ಬಲವಾದ ಹೊಡೆತ, ಇದು ಕೂಡ ಅತ್ಯಾಕರ್ಷಕ ಸಿಕ್ಸರ್. ಬಹುಶಃ ಪಂದ್ಯದ ಹಿಡಿತದಲ್ಲಿ ಕರ್ಣ ನಾಯಿ ಎಂದು ಹೇಳಿದೆ. ಅತ್ಯುತ್ತಮ ಸವ್ಯಸಾಚಿ, ಸಮಯಕ್ಕೆ ಸರಿಯಾಗಿ ಸಿರಿಸಬಲ್ಲಂತಹ ಓರ್ವ ಆಟಗಾರ ಕರ್ಣ. ಸತತ 2 ಚೆಂಡುಗಳಲ್ಲಿ 2 ಅತ್ಯದ್ಭುತ ಸಿಕ್ಸರ್ ಅನ್ನು ಸಿರಿಸಿದ್ರು. ಸತತ 3 ಚೆಂಡುಗಳು ಕೂಡ ಡಾಟೆಡ್ ಡೆಲಿವರಿ ಆದರೂ ಕೂಡ ತದನಂತರದ 4ನೇ 5ನೇ ಚೆಂಡಕ್ಕೆ ಬಹಳಷ್ಟು ಅತ್ಯುತ್ತಮವಾಗ್ತಾ ಇದೆ ದಾಂಡುಗಾರಿಕೆ. ಇನ್ನು ಬೇಕಾಗಿದೆ 12. 7 ಎಸೆತಗಳ ಮುಂದೆ 7 ಎಸೆತ ಬಾಕಿ ಇದೆ. 12 ಬೇಕಾಗಿದೆ. ಮತ್ತೆ ಬಲವಾದ ಹೊಡೆತ, ಬುಲೆಟ್ ಶಾಟ್, ನೇರ ಕ್ಷೇತ್ರ ಬಾಲಕನ ಕೈಯಲ್ಲಿ ಚೆಂಡು. ಒಂಟಿ ಓಟದತ್ತ ಸ್ಥಗಿತ ಕಾಣ ಸಿಗ್ತಾ ಇದೆ. ಓವರ್ ಮುಕ್ತಾಯ. 6 ಎಸೆತಗಳು ಬಾಕಿ ಇದೆ. 11 ಬೇಕಾಗಿದೆ. ನೆರೆದಿರತಕ್ಕಂತಹ ಇಡೀ ಕ್ರೀಡಾ ಪ್ರೇಮಿಗಳ ಎದೆಬಡಿತ ಬಹುಶಃ ಖಂಡಿತ ಹೆಚ್ಚುತ್ತಾ ಇದೆ. ಇಲ್ಲಿ 6 ಎಸೆತ ಬಾಕಿ ಇದೆ. 11 ಬೇಕಾಗಿದೆ. ಬಹಳಷ್ಟು ರೋಚಕ ಪಂದ್ಯ. ಈ ಹಿಂದೆ ಹೇಳಿದೆ, ತಂಡದ 2 ಕಪ್ತಾನರಿಗೆ ಒಂದು ಸೂಚನೆ. ಯಾವುದೇ ಸಮಯದಲ್ಲೂ ಕೂಡ ಪಂದ್ಯ ಸಮಬಲಗೊಂಡಲ್ಲಿ ವಿಕೆಟ್ ಆಧಾರದ ಮೂಲಕ ಪಂದ್ಯದ ವಿಜಯಿ ತಂಡವನ್ನು ಘೋಷಿಸಲಾಗುವುದು. ಯಂಗ್ ಫ್ರೆಂಡ್ಸ್ ಪೂರ್ವ 5 ಉದ್ದರಿಯನ್ನು ಬಿಟ್ಟುಕೊಟ್ಟಿದೆ. ಕೋರಿ ಯಂಗ್ ಬಾಯ್ಸ್ 5 ಉದ್ದರಿಯನ್ನು ಬಿಟ್ಟುಕೊಟ್ಟಿದೆ. ಇಲ್ಲಿಯೂ ಕೂಡ ರೋಚಕವಾಗಿದೆ. 6 ಎಸೆತ ಬಾಕಿ ಇದೆ. 11 ಬೇಕಾಗಿದೆ. ಸಿಕ್ಸರ್ ವೀರ ದಾಂಡುಗಾರಿಕೆ ಭಾಗದಲ್ಲಿ ಕರ್ಣ, ಎಸೆತಗಾರಿಕೆ ಭಾಗದಲ್ಲಿ ಬಹುಶಃ ಎಸೆತಗಾರ ಅನಿಲ್ ಎಸೆತಗಾರಿಕೆ ಭಾಗದಲ್ಲಿ, ಕರ್ಣ ದಾಂಡುಗಾರಿಕೆ ಭಾಗದಲ್ಲಿ, ತೀರ್ಪುಗಾರಿಕೆಯಲ್ಲಿ ಮುಖ್ಯಸ್ಥರಾಗಿ ಸುರೇಶ್, ಸಹ ತೀರ್ಪುಗಾರಿಕೆಯಲ್ಲಿ ಶೇಖ್. ಬಹಳಷ್ಟು ರೋಚಕ ಪಂದ್ಯ. ಅನಿಲ್ ಎಸೆತಗಾರಿಕೆ ಭಾಗದಲ್ಲಿ, ಕರ್ಣ ದಾಂಡುಗಾರಿಕೆ ಭಾಗದಲ್ಲಿ 6 ಎಸೆತ ಬಾಕಿ ಇದೆ. 11 ಬೇಕಾಗಿದೆ. ಬಹಳಷ್ಟು ರೋಚಕ. ಗೆದ್ದರೆ ಸೆಮಿಗೆ,
ಸೋತ್ತರೆ ಬರೀ ಕೈಯಲ್ಲಿ ಮನೆಗೆ. ಯಂಗ್ ಫ್ರೆಂಡ್ಸ್ ಪೂರ್ವ ದಾಂಡುಗಾರಿಕೆ ಭಾಗದಲ್ಲಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕಳೆದ ಲೀಗ್ ಮಾದರಿಯ ಪಂದ್ಯದಲ್ಲೂ ಕೂಡ 6ಕ್ಕೆ 13 ಬೇಕಾಗಿತ್ತು. ಆ ಸಮಯದಲ್ಲಿ ನಜಮಾ ತಂಡ ಗೆಲುವಿನ ಹಾದಿಯನ್ನು ಸಾಗಿತ್ತು. ಇಲ್ಲಿ ರೋಚಕ ಪಂದ್ಯ, ಇದು 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 ಪಂದ್ಯದ ಹಿಡಿತ ಸಾಧಿಸ್ತಾ ಇದೆ. ಕ್ಯಾಚ್ ಆಫ್ ದ ಮ್ಯಾಚ್. ಬಹುಶಃ ದೊಡ್ಡ ಹೊಡೆತದ ಪ್ರಯತ್ನದಲ್ಲಿ ಇದ್ರು ಕನ್ನ ಕೊನೆಯ ಸಮಯದಲ್ಲಿ ಕನ್ನಡಕ ಪರಿಸರದ ಓರ್ವ ಅತ್ಯುತ್ತಮ ಸವ್ಯಸಾಚಿ ಆಟಗಾರ ಬಾಬಾರವರ ಆ ಒಂದು ಜಿಂಕೆಯಂತಹ ಜಿಗಿತದ ಕ್ಯಾಚ್ ಮುಖೇನ ಕರ್ನಾರವರ ಉದ್ದರಿನಲ್ಲಿ ಉಳುತ್ತಾ ಇದೆ. ತೀರ್ಪುಗಾರರ ಸೂಚನೆ ಇಲ್ಲದೆ ಯಾವುದೇ ಆಟಗಾರರು ಅಂಕಣದ ಒಳಭಾಗದಲ್ಲಿ ಪ್ರವೇಶ ಮಾಡುವಂತೆ ಇಲ್ಲ. ಆ ಪ್ರವೇಶ ಮಾಡಿದ್ರೆ ವ್ಯವಸ್ಥಾಪಕರ ತೀರ್ಮಾನದಂತೆ 3 ಓಟವನ್ನು ಆ ತಂಡದ ಪರವಾಗಿ ಕಡಿತಗೊಳಿಸಲಾಗುವುದು. ಅದೇ ರೀತಿ ಲೈನ್ ನಂಬರ್ ಆದಮ್ ರವರೇ, ದಯವಿಟ್ಟು ನಿಮ್ಮ ಆ ಒಂದು ಸಹಕಾರ ನಮ್ಮೊಂದಿಗೆ ಬೇಕಾಗಿದೆ. ರೋಚಕ ಪಂದ್ಯ, ಇದು ಒಲ್ಲವ ಮನಸ್ಸಿನ ಓಟಗಾರಿಕೆ. ಅಜಾರ್ ಸ್ಟ್ರೈಕರ್ ವಿಭಾಗದಲ್ಲಿ ಬಹುಶಃ ಜುಬೈರ್ ನಿರ್ಗಮನ ಕಾಣ ಸಿಗ್ತಾ ಇದೆ. 4 ಎಸೆತ ಇನ್ನೂ ಕೂಡ ಬಾಕಿ ಇದೆ. 10 ಓಟವನ್ನು ಗಳಿಸಬೇಕಾಗಿದೆ. 4ಕ್ಕೆ 10 ಯಂಗ್ ಫ್ರೆಂಡ್ಸ್ ಕ್ಷೇತ್ರ ದಾಂಡುಗಾರಿಕೆ ಭಾಗದಲ್ಲಿ ಗೋರಿ ಯಂಗ್ ಬಾಯ್ಸ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಮಂಗಳೂರಿನ ಪ್ರತಿಷ್ಠಿತ 2 ತಂಡಗಳು. ಗುಂಡು ಲೈನ್ ಉಂಟವ ಏത് ಎದುರು ಗುಂಡು ಲೈನ್ ಉಂಟ ಲೈನ್ ಮಸ್ತ್ ಎದುರು ಸರಿಯಾಗಿ ಸಿರಿಸಬಲ್ಲಂತ ಆಟಗಾರ ಅಜರ್ ಸ್ಟ್ರೈಕರ್ ವಿಭಾಗದಲ್ಲಿ 4 ಎಸೆತ ಬಾಕಿ ಇದೆ. 10 ಓಟ ಬೇಕಾಗಿದೆ. ಬಹಳಷ್ಟು ರೋಚಕವಾಗಿದೆ ಪಂದ್ಯ, ಬಹಳಷ್ಟು ರೋಮಾಂಚಕಾರಿಯಾಗಿದೆ ಪಂದ್ಯ. 2 ತಂಡಗಳು ಕೂಡ ಗೆಲ್ಲಲೇಬೇಕಾಗಿದೆ. ಇದು ಬಹಳಷ್ಟು ಅತ್ಯಮೂಲ್ಯ ಪಂದ್ಯ. 4 ಎಸೆತ ಬಾಕಿ ಇದೆ. 10 ಬೇಕಾಗಿದೆ. ರಿವರ್ಶಿಪ್ ನ ಹೀರೋ ಅಜರ್ ದಾಂಡುಗಾರಿಕೆ ಭಾಗದಲ್ಲಿ. ಬಲವಾದ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ನೇರ ಮನವಿ ಇತ್ತು. ಯಾವುದೇ ಓಟವನ್ನು ಗಳಿಸ್ತಾರೆ. 3 ಎಸೆತ 10 ಓಟ. 3ಕ್ಕೆ 10. ದೊಡ್ಡ ಹೊಡೆತದ ಪ್ರಯತ್ನದಲ್ಲಿ ಅಜರ್. ಗೀತೇಶ್ ತಂಡದ ಬಹಳಷ್ಟು ಅತ್ಯಮೂಲ್ಯ ಎಸೆತಗಾರ ಪಂದ್ಯದ ಹಿಡಿತದಲ್ಲಿ ಸಾಧಿಸಿದ್ರು. ಸಿಕ್ಸರ್ ವೀರ ಕರ್ನಾರ್ ಅವರ ಉತ್ತರಿಯನ್ನು ಪಡೆದ್ರು. ಸತತ ಚೆಂಡು ಡಾಟ್ ಡೆಲಿವರಿಯಾಗಿ ಗಳಿಸಿದ್ರು. ಇಲ್ಲಿ 3 ಎಸೆತ ಬಾಕಿ ಇದೆ. 10 ಬೇಕಾಗಿದೆ. ನೆರೆದಿರತಕ್ಕಂತಹ ಇಡೀ ಕ್ರೀಡಾ ಪ್ರೇಮಿಗಳ ಎದುರು ವಿಕೆಟ್ ಕ್ಯಾಚ್ ದಿಕ್ಕೊಂಡು 3 ಎಸೆತ ಬಾಕಿ ಇದೆ. 10 ಬೇಕಾಗಿದೆ. ಲೈನ್ ಉಂಟು ಎದುರು ತೋರಿಸಿ. 3 ಎಸೆತ ಬಾಕಿ ಇದೆ. 10 ಬೇಕಾಗಿದೆ. ಬಹಳಷ್ಟು ರೋಚಕ ಪಂದ್ಯ. ಗೀತೇಶ್ ಎಸ್ತಗಾರಿಕೆ ಭಾಗದಲ್ಲಿ, ಅಜರ್ ದಾಂಡುಗಾರಿಕೆ ಭಾಗದಲ್ಲಿ ಪಂದ್ಯದ ಹಿಡಿತವನ್ನು ಸಾಧಿಸ್ತಾರೋ ಅಜರ್ ದಾಂಡುಗಾರಿಕೆಯತ್ತ. ಚುಕ್ಕಿಯಾದ ಎಸೆತಗಾರಿಕೆ. 2 ಎಸೆತ 10 ಓಟ ಬೇಕಾಗಿದೆ. 2 ಅತ್ಯಾಕರ್ಷಕ ಹೊಡೆತ ಬೇಕಾಗಿದೆ. ಅಜರ್ ದಾಂಡುಗಾರಿಕೆಯಲ್ಲಿ 2ರ ಮುಂದೆ 2 ಎಸೆತ 10 ಓಟ. ಪಂದ್ಯದ ಹಿಡಿತ ಇನ್ನೂ ಕೂಡ ಇದೆ. 2ಕ್ಕೆ 10. ಬಲವಾದ ಹೊಡೆತ, ಇದು 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 ಬೌಂಡ್ರಿ. 1ಕ್ಕೆ 6. ಬಹುಶಃ ನೋ ಬಾಲ್ ಸೂಚನೆ ಕಾಣ ಸಿಗ್ತಾ ಇದೆ. ನೋ ಬಾಲ್. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತದೆ. ನೋ ಬಾಲ್ ಸೂಚನೆ ಕಾಣ ಸಿಗ್ತಾ ಇದೆ. 2 ಎಸೆತ ಇನ್ನೂ ಕೂಡ ಬಾಕಿ ಇದೆ. 2ಕ್ಕೆ 5 ಬೇಕಾಗಿದೆ. ಈ ಕ್ರಿಕೆಟ್ ನಲ್ಲಿ ಅದೃಷ್ಟ ಅನ್ನೋದು ಯಾವ ತಂಡಕ್ಕೆ ಇರುತ್ತದೋ ಎನ್ನುವ ಮಾದರಿ ಇಲ್ಲಿ ಕಾಣ ಸಿಗ್ತಾ ಇದೆ. 2ಕ್ಕೆ 5. 2 ಎಸೆತ ಬಾಕಿ ಇದೆ. 5 ಓಟ ಗಳಿಸಬೇಕಾಗಿದೆ. ಪಂದ್ಯದ ಹಿಡಿತದಲ್ಲಿ ಇದ್ದು ಗೋರಿ ತಂಡ ಕೊನೆಯ ಸಮಯದಲ್ಲಿ ಎಸೆತಗಾರ ನೋ ಬಾಲ್ ಅನ್ನು ಎಸೆದ್ರು. ಬೌಂಡ್ರಿಯನ್ನು ಬಿಟ್ಟುಕೊಟ್ರು. ಪಂದ್ಯ ಸಮಬಲಗೊಂಡಲ್ಲಿ ವಿಕೆಟ್ ಆಧಾರ. ತಾತ್ಕಾಲಿಕ ಮುನ್ನಡೆಯಲ್ಲಿ
ಗೋರಿ ಯಂಗ್ ಬಾಯ್ಸ್ ತಂಡ 2ಕ್ಕೆ 5 ಬೇಕಾಗಿದೆ. ಅಜರ್ ದಂಡನ್ನ ಸಾಧಿಸ್ತಾರೋ, ಗೀತೆ ಚೆಂಡನ್ನ ಚುಕ್ಕಿಯಾಗಿಸ್ತಾರೋ, ಮತ್ತೆ ರಿವರ್ಸಿ ಬಲವಾದ ಹೊಡೆತ ಪ್ರಯತ್ನ. ಇದು ಬಾಯ್ಸ್ ಮುಖೇನ ಒಂಟಿ ಮೊಟ್ಟವನ್ನು ಗಳಿಸ್ತಾ ಇದೆ. 1ಕ್ಕೆ 4, 1 ಎಸೆತ ಇನ್ನೂ ಕೂಡ ಬಾಕಿ ಇದೆ. 4 ಓಟ ಬೇಕಾಗಿದೆ. 1 ಎಸೆತ 4 ಓಟ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ದಯವಿಟ್ಟು ಪಂದ್ಯದ ವ್ಯವಸ್ಥಾಪಕರಲ್ಲಿ ಮತ್ತೆ ಸೂಚನೆಯನ್ನು ನೀಡ್ತಾ ಇದ್ದೇನೆ. ಲೈನ್ ಅಂಪೈರ್ ಅವರೇ, ದಯವಿಟ್ಟು ಈ ಸಮಯದಲ್ಲಿ ನಿಮ್ಮ ಸಹಕಾರ ನಮ್ಮೊಂದಿಗೆ ಬೇಕಾಗಿದೆ. ಅತ್ಯಮೂಲ್ಯವಾಗಿ ನಿಮ್ಮ ಸಹಕಾರವೇ ಈ ಪಂದ್ಯಾಕೂಟಕ್ಕೆ ಆಧಾರ. ಲೈನ್ ಅಂಪೈರ್ ಅವರೇ, ದಯವಿಟ್ಟು ಸಹಕರಿಸಿ. 1 ಎಸೆತ ಬಾಕಿ ಇದೆ. 4 ಓಟ ಗಳಿಸಬೇಕಾಗಿದೆ. ಬಹಳಷ್ಟು ರೋಚಕ ಪಂದ್ಯ. ಕೊನೆಯ ಸಮಯದಲ್ಲಿ ಅಜರ್ ದಾಂಡುಗಾರಿಕೆ ಭಾಗದಲ್ಲಿ, ಗೀತೆ ಎಸೆತಗಾರಿಕೆ ಭಾಗದಲ್ಲಿ 1 ಎಸೆತ 4 ಓಟ. 1 ಎಸೆತ 4 ಓಟ ಬೇಕಾಗಿದೆ. ಪಂದ್ಯ ಸಮಗೊಂಡಿದ್ದೆ ಆದಲ್ಲಿ ವಿಕೆಟ್ ಆಧಾರ ನೋಡಬಹುದು. ವಿಕೆಟ್ ಆಧಾರದ ವಿಭಾಗದಲ್ಲಿ 1ಕ್ಕೆ 4 ಗೀತೆ ಎಸೆತಗಾರಿಕೆ ಭಾಗದಲ್ಲಿ, ಅಜರ್ ದಾಂಡುಗಾರಿಕೆ ಭಾಗದಲ್ಲಿ 1ಕ್ಕೆ 4 ಇಲ್ಲಿ ಆಗ್ತಾ ಇದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ್ ತಂಡ ಸೆಮಿಫೈನಲ್ ಹಂತದ ತಲೆಗೇರಿದೆ.